ಒಂದು ಕೇಳಿಸ್ತಾ ಇದೆ. ಹಾಂ, ಮೈಕ್ ಚೆಕ್ ಚೆಕ್ ಚೆಕ್. Oh, so all those mics are on, right? Yes, everything is on. Mics are on, right? On stage. ಸಿದ್ಧಾಂತ್ ಚೆಕ್ ಮಾಡ್ಕೊಂಡ ಹೇಳಿ. ಇಲ್ಲ, everything is on. You check. You're saying everything is on. Mic ಅಲ್ಲಿ ಕರೆಕ್ಟಾಗಿ ಮಾತಾಡ್ತಾರೆ. This one. ಸಕಲ ವಿದ್ಯಾ ಪಾರಂಗತಳಾದ ರಾಜಕುಮಾರಿ ವಿದ್ಯಾಧರೆಗೆ ಮದುವೆ ಮಾಡಲು ಅವಳ ತಂದೆ ಉತ್ಸುಕನಾಗಿದ್ದಾನೆ. ರಾಜಕುಮಾರಿ ಮಹಾಪಂಡಿತನನ್ನೇ ವರಿಸುವನೆಂದು ಪಟ್ಟು ಹಿಡಿದಿದ್ದಾಳೆ. ಮಂತ್ರಿಯು ತನ್ನ ಮಗನು ವಿದ್ಯಾಧರೆಗೆ ತಕ್ಕ ವರನಾಗಬಹುದು ಎಂದಾಗ ರಾಜನು ಮಂತ್ರಿಯ ಮಗ ರಾಜಕುಮಾರಿಯನ್ನು ಮದುವೆಯಾಗುವುದು ಸೂಕ್ತವಲ್ಲ ಎಂದನು. ಇದನ್ನು ಅವಮಾನವೆಂದು ಭಾವಿಸಿ ಮಂತ್ರಿಯು ಸೇಡು ತೀರಿಸಿಕೊಳ್ಳಲು ಸರಿಯಾದ ಸಮಯಕ್ಕೆ ಕಾಯುತ್ತಿರುತ್ತಾನೆ. ರಾಜನು ತನ್ನ ಮಗಳಿಗೆ ಇನ್ನೂ ಮದುವೆಯಾಗಿಲ್ಲ ಎಂದು ವ್ಯಥೆಯಲ್ಲಿರುವಾಗ, ಮಗಳೇ, ನಿನ್ನ ಮದುವೆ ಇನ್ನೂ ಆಗಿಲ್ಲ. ಇದರ ಬಗ್ಗೆ ಯೋಚಿಸಿ ನಾನು ಹಣ್ಣಾಗಿದ್ದೀನಿ. ಈಗಲಾದರೂ ಯಾರಾದರೂ ಒಬ್ಬ ಒಳ್ಳೆಯ ರಾಜಕುಮಾರನೊಂದಿಗೆ ಮದುವೆ ಮಾಡಿಕೊ. ಅಪ್ಪ, ನನ್ನ ಸವಾಲುಗಳನ್ನು ಬಿಡಿಸಲು ಸಾಮರ್ಥ್ಯ ಇರುವ ಪಂಡಿತ ರಾಜಕುಮಾರನನ್ನು ಮಾತ್ರ ನಾನು ವರಿಸುವೆ. ಮಗಳೇ, ನೀನು ಬಹಳಷ್ಟು ರಾಜಕುಮಾರಿಗೆ ನಿನ್ನ ಪ್ರಶ್ನೆಗಳ ಸುಳಿಯಲ್ಲಿ ಸಿಲುಕಿಸಿ ಅವರನ್ನು ಮದುವೆಯಾಗಲು ತಿರಸ್ಕರಿಸಿದ್ದೀಯ. ನೀನು ಸಕಲ ವಿದ್ಯಾ ಪಾರಂಗತಳು ಎಂದು ನನ್ನನ್ನು ಸೇರಿ ಇಡೀ ರಾಜ್ಯಕ್ಕೆ ಗೊತ್ತಿರುವ ವಿಷಯ. ನಿನ್ನನ್ನು ವರಿಸುವ ಆ ಮಹಾಪಂಡಿತನನ್ನು ಹೇಗೆ ಹುಡುಕುವುದೋ ನನಗೆ ತಿಳಿಯದಾಗಿದೆ. ನಿಮ್ಮ ಸಂಕಷ್ಟ ಮುಗಿಯಿತೆಂದು ತಿಳಿಯಿರಿ. ರಾಜಕುಮಾರಿಗೆ ನಾನು ಸೂಕ್ತ ವರವನ್ನು ಹುಡುಕಿದ್ದೇನೆ. ಬಹಳ ಸಂತೋಷ ಮಹಾಮಂತ್ರಿಗಳೇ. ಆ ರಾಜಕುಮಾರನ ಬಗ್ಗೆ ತಿಳಿಯಲು ನಾನು ಉತ್ಸುಕನಾಗಿದ್ದೀನಿ. ಅವನ ಬಗ್ಗೆ ಸ್ವಲ್ಪ ತಿಳಿಸಿ. ಆ ಕಾಶ್ಮೀರದ ರಾಜಕುಮಾರದ ಬಗ್ಗೆ ಏನು ಹೇಳಿದರೂ ಸಾಲದು. ಅವನು ಮಹಾಪಂಡಿತನು. ನನ್ನ ಮೇಲೆ ನಂಬಿಕೆ ಇಟ್ಟು ಮದುವೆ ಮಾಡಿಸಿಕೊಡಿ. ನಮ್ಮ ಮಹಾಮಂತ್ರಿಯು ಲೋಕದಲ್ಲೇ ಉತ್ತಮ ಹಾಗೂ ರಾಜಕುಮಾರಿಗೆ ಸೂಕ್ತವರನ್ನೇ ಹುಡುಕಿದ್ದಾರೆ. ಈ ರಾಜಕುಮಾರ ಪಾಂಡಿತ್ಯಕ್ಕೆ ಯಾರೂ ಸಾಟಿ ಇಲ್ಲ. ನೀವು ಹೇಳಿದ ಮಾತಿನಿಂದ ನನಗಾಗುತ್ತಿರುವ ಹರ್ಷ ಹೇಳುತ್ತೀರದು. ಆ ರಾಜಕುಮಾರನನ್ನು ಬರೆಯಲಿ. ಅವನೊಮ್ಮೆ ಭೇಟಿ ಮಾಡಿ ಮುಂದಿನ ಕಾರ್ಯಕ್ರಮದ ಬಗ್ಗೆ ಆಲೋಚಿಸೋಣ. ಸುಳ್ಳು ಹೇಳಿ ಕಪಟದಿಂದ ರಾಜ ಹಾಗೂ ವಿದ್ಯಾಧರೆಗೆ ಈ ಕಾಶ್ಮೀರದ ರಾಜಕುಮಾರನೇ ಸೂಕ್ತವರನೆಂದು ನಂಬಿಸಿಬಿಡುತ್ತಾನೆ. ರಾಜನು ವಿದ್ಯಾಧರೆಯ ಮದುವೆ ಈ ಯುವಕನೊಂದಿಗೆ ಮಾಡಿಸುತ್ತಾನೆ. ನವವಧುವು ತನ್ನ ಪತಿಯ ಪಾಂಡಿತ್ಯದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಅವನೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತಾಳೆ. ನಿಮ್ಮನ್ನು ನೋಡಿದ ಕೂಡಲೇ ನೀವು ಸಕಲ ವಿದ್ಯೆಯನ್ನು ಕಲಿತ ಪಂಡಿತರು ಎಂದು ಭಾಸವಾಯಿತು. ಹಾಗಾಗಿ ನಿಮ್ಮನ್ನು ವರಿಸಲು ನಾನು ಸಂತೋಷದಿಂದ ಒಪ್ಪಿಕೊಂಡೆ. ನಿಮ್ಮ ಕಾಶ್ಮೀರ ದೇಶದ ಬಗ್ಗೆ ನಾನು ಬಹಳ ಕೇಳಿದ್ದೇನೆ. ನಿಮ್ಮ ದೇಶದ ಬಗ್ಗೆ ಸ್ವಲ್ಪ ಹೇಳುತ್ತೀರಾ? ನನ್ನ ಬಳಿ ಒಂದು ಸೊಗಸಾದ ಸವಾಲಿದೆ. ನಿಮ್ಮಂತಹ ಪಂಡಿತರಿಗೆ ಇದು ಸಾಟಿಯಾದದ್ದು. ಬಿಡಿಸಲು ತಯಾರಿದ್ದೀರಾ? ನೀವೇಕೆ ಏನು ಮಾತನಾಡುತ್ತಿಲ್ಲ? ನನಗೆ ನಿಮ್ಮಷ್ಟು ಜ್ಞಾನ ಇಲ್ಲವೆಂದು ನಿಮಗೆ ಏನಾದರೂ ಬೇಸರವಿದೆಯೇ? ನನ್ನಲ್ಲಿ ಏನಾದರೂ ಕೇಳುವುದಿದ್ದರೆ ಕೇಳಿ. ಕೇಳುವುದಕ್ಕೂ ಹೇಳುವುದಕ್ಕೂ ಇದು ಸಮಯವಲ್ಲ. ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಹಾಗೂ ಸರಿಪಡಿಸಿಕೊಳ್ಳಲು ಅವಕಾಶ ಮಾಡಿಕೊಡಿ. ಯಪ್ಪ, ಒಳ್ಳೆ ಪೀಟ್ಲಾಟಕ್ಕಾಯ್ತಲ್ಲಪ್ಪ. ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ. ನಿಮಗೆ ಬೇರೇನು ಮಾತನಾಡಲು ಬರುವುದಿಲ್ಲವೇ? ಆ ಮೂದೇವಿ ಮಂತ್ರಪ್ಪ ಇದನ್ನಷ್ಟೇ ಹೇಳ್ಕೊಟ್ಟಿದ್ದು. ನಿಜ ಹೇಳು, ನೀನು ಯಾರು? ಸರಿ
ಸೇರಿ ಹೇಳ್ತೀನಿ. ನಾನು ಕುರುಬ್ರ ಪಿಳ್ಳೆ. ಊರಲ್ಲಿ ಕುರಿ ಕಾಯ್ಕೊಂಡು ಹಿಟ್ಟು ತಿನ್ಕೊಂಡು ಬೆಳ್ಳಿ ಮೋಡಿತೋ ಕೋಳಿ ಕೂಗಿತೋ ಅಂತ ಹಾಡ್ಕೊಂಡಿದ್ದೆ. ಆ ಮಂತ್ರಪ್ಪ ಯಾಮಾರಿಸಿ ಬಟ್ಟೆ ಬರೆ ಕೊಟ್ಟು ರಾಜ್ಕುಮಾರ್ ಜೊತೆ ಹೆಗಣ ಅಲ್ಲಲ್ಲ ಲಗ್ನ ಮಾಡಿಸ್ನಿ ಅಂತ ಕರ್ಕೊಂಬಂಡ. ಅದಕ್ಕೆ ಬಂದಿರೋದಪ್ಪ. ಅದ್ರ ಬಿಟ್ಟರೆ ನನಗೇನೋ ಗೊತ್ತಿಲ್ಲ. ಅಯ್ಯೋ ದೇವರೇ, ಇದೇನಾಯಿತು? ನಮ್ಮ ಆಸರೆ ಇಲ್ಲದ ಮಂತ್ರಿಯೇ ನಮಗೆ ಮೋಸ ಮಾಡಿದ್ರಲ್ಲ. ಅಲ್ಬ್ಯಾಡ್ ಕಣೆ ಸುಮ್ಕಿರೆ ನನ್ನ ಮುದ್ದಿನ ರಾಣಿ, ಅಲ್ಬ್ಯಾಡ್ ಕಣೆ ಸುಮ್ಕಿರೆ ಈ ಕುರುಬಣ ರಾಣಿ, ಅಲ್ಬ್ಯಾಡ್ ಕಣೆ ಸುಮ್ಕಿರೆ. ಅಲ್ಬೇಡ, ನಾನೇನು ಚೆನ್ನಾಗಿ ಕಾಣಿಸಲ್ವಾ? ನಾನಿನ್ನು ಹೂವಿನ ಥರ ನೋಡ್ಕೊತೀನಿ. ನಾನು 100 ಕಾಡಿನಲ್ಲಿ ಕುರುಗಳನ್ನು ಸಾಕ್ತೀನಿ. ಆ ಕಾಡಿನ ನಾನೇ ರಾಜ, ನೀನೇ ರಾಣಿ. ಹೊಟ್ಟೆ ತುಂಬ ಹಿಟ್ಟಿರುತ್ತೆ, ಇನ್ನೆಂತ ಬೇಕು ನಿಂಗೆ? ನೀವು ತುಂಬ ಒಳ್ಳೆಯವರು. ಬೇರಾರದು ತಪ್ಪಿನಿಂದ ನಮ್ಮ ಜೀವನ ಹಾಳಾಗೋದು ಸರಿಯಲ್ಲ. ಇದಕ್ಕೆಲ್ಲ ಉತ್ತರ ದೇವಿಯೇ ಕೊಡುವಳು. ಬನ್ನಿ ಹೊರಡೋಣ. ವಿದ್ಯಾಧರೆ ತನ್ನ ಪತಿಯನ್ನು ಕರೆದುಕೊಂಡು ಕಾಳಿದೇವಿಯ ಗುಡಿಗೆ ಬರುತ್ತಾಳೆ. ದೇವಿ, ಪರಮಭಕ್ತಲಾದ ನನ್ನ ಮನವಿಯನ್ನು ಕೇಳಿ ನನ್ನ ಪತಿಗೆ ವಿದ್ಯಾ ಬುದ್ಧಿಯನ್ನು ಅನುಗ್ರಹಿಸಿ. ಇಲ್ಲಿ ನೋಡಿ, ಇದು ದೇವಿ ಸಂಚಾರದಿಂದ ಬರುವ ಸಮಯ. ನೀವು ಈ ಗರ್ಭಗುಡಿಯಲ್ಲಿ ಕುಳಿತು ಬಾಗಿಲು ಹಾಕಿಕೊಳ್ಳಿ. ದೇವಿ ಬಂದು ನಿಮಗೆ ವಿದ್ಯಾ ಬುದ್ಧಿ ಅನುಗ್ರಹ ಮಾಡಿದ್ರೆ ಮಾತ್ರ ಬಾಗಿಲು ತೆರೆಯರಿ. ನಾನು ಇಲ್ಲೇ ನಿಮಗೆ ಕಾಯುತ್ತೇನೆ. ನೀನು ಹೇಳ್ದಂಗೆ ಮಾಡ್ತೀನಿ. ಯುವಕನು ಗರ್ಭಗುಡಿಗೆ ಹೋಗಿ ಬಾಗಿಲು ಹಾಕಿಕೊಳ್ಳುತ್ತಾನೆ. ವಿದ್ಯಾಧರೆಯು ಪ್ರಜ್ಞೆ ಕಳೆದುಕೊಳ್ಳುತ್ತಾಳೆ. ಕಾಳಿದೇವಿಯು ಸಂಚಾರವನ್ನು ಮುಗಿಸಿ ಗುಡಿಗೆ ಬರುತ್ತಾಳೆ. ಇದೇನು ನನ್ನ ಜಾಗಕ್ಕೆ ಬಾಗಿಲು ಹಾಕಿದೆ? ಯಾರಲ್ಲಿ ಬಾಗಿಲು ಹಾಕಿರುವುದು? ನಾನು ಕುರುಬ್ರ ಪಿಳ್ಳೆ, ಬಾಗಿಲು ಜಡಾಯಿಸಿದ್ದೀನಿ. ನನ್ನನ್ನೇಕೆ ತಡೆದಿರವೆ? ಬಾಗಿಲು ತೆರೆಯುವೆಯಾ? ಇಲ್ಲ, ಆಗಕ್ಕಿಲ್ಲ. ಸರಿ, ಈಗ ಆಟ ಸಾಕು, ನನ್ನನ್ನು ಒಳಗೆ ಬಿಡು. ಇಲ್ಲ, ಆಗಕ್ಕಿಲ್ಲ. ನನ್ನ ಹೆಂಡ್ರು ಹೇಳೋಳೆ, ವಿದ್ಯಾ ಬುದ್ಧಿ ಕೊಟ್ಟರೆ ಮಾತ್ರ ಬಿಡೋದು. ಆಗಲಿ, ಬಾಗಿಲು ತೆಗೆ ಈಗ. ಓಹೋ, ಆ ಥರ ಹೇಳಿದ್ರೆ ತೆಗಿತೀನಾ? ವಿದ್ಯಾ ಬುದ್ಧಿ ಕೊಡ್ತೀನಿ ಅಂತ ಮಾತು ಕೊಡಬೇಕು, ಆಮೇಲೆ ಮಾತ್ರ ತೆಗಿಯೋದು. ಹಾಗೇ ಆಗಲಿ. ಈಗ ಹೇಳು, ಏನ್ ಬೇಕು ನಿನಗೆ? ವಿದ್ಯಾ ಬುದ್ಧಿ. ಹೆದರಬೇಡ, ಧೈರ್ಯವಾಗಿ ಹೇಳು. ವಿದ್ಯಾ ಬುದ್ಧಿ ಅಷ್ಟೇನಾ? ಬೇರೆ ಏನೇ ಬೇಡವಾ? ಬೇರೇನೂ ಬೇಡ. ಆಸ್ತಿ ಅಂತಸ್ತು? ಬೇರೇನೂ ಬೇಡ, ವಿದ್ಯಾ ಬುದ್ಧಿ ಕೊಟ್ಟರೆ ಸಾಕು. ನಿನ್ನ ಮುಗ್ಧತೆಗೆ ನಾನು ಪ್ರಸನ್ನಲಾಗುತ್ತೇನೆ. ನಿನ್ನಿಷ್ಟದಂತೆಯೇ ಆಗಲಿ. ಈಗ ಕುಳಿತು ನಿನ್ನ ನಾಲ್ಗೆ ಹೊರತೆಗೆ. ವಿದ್ಯಾಬುದ್ಧಿಯನ್ನು ಪಡೆದು ಯುವಕ ಕಾಳಿದಾಸನಾಗಿ ದೇವಿಯನ್ನು ಪ್ರಶಂಸಿಸಿ ಹಾಡುತ್ತಾನೆ. ದೇವದೇವೇಶ ದೈತ್ಯೇಶ ಯಕ್ಷೇಶ ಭೂತೇಶ ವಾಗೀಶ ಕೋಣೇಶ ವಾಯವಗ್ನಿಕೋಟೀರ ಮಾಣಿಕ್ಯ ಸಂಕೃಷ್ಟ ಬಾಲಾತಪೋತಾಮಲಾಕ್ಷಾರ ಸಾರುಣ್ಯ ಲಕ್ಷ್ಮೀ ಗೃಹೀತಾಂಗಿ ಪದ್ಮದ್ವಯೇ ಅದ್ವಯೇ ಪುರುಚಿನವರತ್ನ ಪೀಠಸ್ಥಿತೆ ಸುಸ್ಥಿತೆ ಶಂಖಪದ್ಮದ್ವಯೋಪಾಶ್ರಿತೆ ಆಶ್ರಿತೆ ದೇವಿ ದುರ್ಗಾವಟು ಕ್ಷೇತ್ರಪಾಲೈರ್ಯುತೆ ಮತ್ತ ಮಾತಂಗ ಕನ್ಯಾ ಸಮೋಹಾನ್ವಿತೆ सर्वयंत्रात्मिके सर्वमंत्रात्मिके सर्वतंत्रात्मिके सर्वमुद्रात्मिके सर्वशक्त्यात्मिके सर्ववर्णात्मिके सर्वरूपे जगन्मातृके हे जगन्मातृके पाहि मां पाहि मां पाहि मां
ಕಾಳಿದೇವಿಯು ಅಂತರ್ಧಾನವಾಗುತ್ತಾಳೆ. ವಿದ್ಯಾಬುದ್ಧಿಯನ್ನು ಪಡೆದು ಪುಳುಕಿತನಾದ ಕಾಳಿದಾಸನು ತನ್ನ ಪತ್ನಿಯಾದ ವಿದ್ಯಾಧರೆಯನ್ನು ಮರೆತು ಹೊರಟು ಹೋಗುತ್ತಾನೆ. ಅವನು ಹೊರಟು ಹೋದ ಬಳಿಕ ವಿದ್ಯಾಧರೆಗೆ ಎಚ್ಚರವಾಗುತ್ತದೆ. ಸ್ವಾಮಿ, ಎಲ್ಲಿ ಹೋದಿರಿ? ನನ್ನ ಪತಿಗೆ ವಿದ್ಯಾ ಬುದ್ಧಿ ಕೊಡೆಂದು ಬೇಡಿದರೆ ಅವರನ್ನು ನನ್ನಿಂದ ದೂರ ಮಾಡಿದೆಯಾ ದೇವಿ? ಇರಲಿ, ಇದನ್ನೇ ನಿಮ್ಮ ಆಶೀರ್ವಾದವೆಂದು ನಾನು ತಿಳಿಯುತ್ತೇನೆ. ನನ್ನ ಪತಿಯನ್ನು ಹುಡುಕುವುದೊಂದೇ ನನ್ನ ಜೀವನದ ಗುರಿಯಾಗಿಸಿಕೊಳ್ಳುತ್ತೇನೆ. ದೇವಿಯ ಆಶೀರ್ವಾದದಿಂದ ಪಾಂಡಿತ್ಯವನ್ನು ಪಡೆದ ಕಾಳಿದಾಸನು ಭೋಜರಾಜನ ಆಸ್ಥಾನವನ್ನು ಅಲಂಕರಿಸುತ್ತಾನೆ. ಭೋಜರಾಜನು ಧಾರಾನಗರದ ಜ್ಞಾನ ಸರೋವರದ ರಾಜ. ಅವನ ರಾಜ್ಯದಲ್ಲಿ ಸರಸ್ವತಿ ಸ್ವಯಂ ವಾಸ ಮಾಡುತ್ತಾಳೆ. ಅವನ ಆಸ್ಥಾನದಲ್ಲಿ ಮಹಾನ್ ಕವಿಗಳು ಹಾಗೂ ಪಂಡಿತರು ಆಶ್ರಯ ಪಡೆದಿದ್ದರು. ರಾಜ ಭೋಜನೂ ಕೂಡ ಸಾಕಷ್ಟು ಕೃತಿಗಳ ರಚನಾಕಾರನಾಗಿದ್ದ. ಇಂಥ ರಾಜ್ಯದಲ್ಲಿ ದೇಶ ವಿದೇಶಗಳಿಂದ ವಿದ್ವಾಂಸರು, ಪಂಡಿತರು ಜ್ಞಾನಾರ್ಜನೆ ಹಾಗೂ ಚರ್ಚೆಗೆ ಸದಾ ಬರುತ್ತಿದ್ದರು. ಹಾಗೊಂದು ದಿನ ರಾಜಭೋಜನ ಆಸ್ಥಾನಕ್ಕೆ ಗರ್ವಿಯಾದ ಒಬ್ಬ ಮಹಾಕವಿ ಬರುತ್ತಾನೆ. ಹೇ ರಾಜ, ಮಹಾಕವಿಯಾದ ನಾನು ನಿನ್ನ ದರ್ಶನಾಭಿಲಾಷೆಯಿಂದ ಬಂದಿರುವೆನು. ಮಹಾಕವಿಗಳೇ ಸ್ವಾಗತ. ನಿಮ್ಮಂತಹ ಪಂಡಿತರಿಗೆ ನಮ್ಮ ಆಸ್ಥಾನದ ಬಾಗಿಲು ಯಾವಾಗಲೂ ತೆರೆದಿರುತ್ತದೆ. ನಿಮ್ಮ ರಾಜ್ಯದ ವಿದ್ವತ್ತು ಇಡೀ ಭಾರತ ಖಂಡದಲ್ಲಿ ಪ್ರಸಿದ್ಧವಾಗಿದೆ. ನಿಮ್ಮಲ್ಲಿ ಬಹಳ ಮೇಧಾವಿಗಳು, ವಿದ್ವಾಂಸರು ಮತ್ತು ಪಂಡಿತರು ಇದ್ದಾರೆ ಎಂದು ನಾನು ಕೇಳಿದ್ದೀನಿ. ನಿಮ್ಮ ವಿದ್ವತ್ಸವಿಗೆ ನನ್ನದೊಂದು ಸಮಸ್ಯಾತ್ಮಕ ಪ್ರಶ್ನೆ ಇದೆ. ಖಂಡಿತ. ನಮ್ಮ ಆಸ್ಥಾನದಲ್ಲಿ ಮಹಾಪಾಂಡಿತ್ಯಕ್ಕೆ ಕೊರತೆ ಏನಿಲ್ಲ. ನಿಮ್ಮ ಪ್ರಶ್ನೆಗೆ ನಮ್ಮ ಸಭೆಯಲ್ಲಿ ಸೂಕ್ತ ಪರಿಹಾರ ಸಿಗುವುದೆಂಬ ನಂಬಿಕೆ ನಮಗಿದೆ. ಅದೇನೆಂದು ಕೇಳಿ. ಈ ಸಭೆಯಲ್ಲಿ ನನ್ನ ಪ್ರಶ್ನೆಯನ್ನು ಯಾರೇ ಬಿಡಿಸಿದಲು ಸರಿ. ನಿಮ್ಮ ಆಸ್ಥಾನದ ವಿದ್ವತ್ತಿಗೆ ಸಾಟಿಯಿಲ್ಲ ಅಂತೂ ಸಾಬೀತಾಗುತ್ತದೆ. ಒಂದು ವೇಳೆ ನನ್ನ ಪ್ರಶ್ನೆಯನ್ನು ಬಿಡಿಸಲಾಗದಿದ್ದರೆ ನಿಮ್ಮ ಆಸ್ಥಾನದ ವಿದ್ವಾಂಸರೆಲ್ಲರೂ ಶರಣಾಗತರಾಗಿ ನನ್ನ ಶಿಷ್ಯರಾಗಬೇಕು. ಈ ಸವಾಲಿಗೆ ಒಪ್ಪಿಗೆ ಇದೆಯೇ? ಈ ಸವಾಲಿಗೆ ನಮ್ಮ ಒಪ್ಪಿಗೆ ಇದೆ ಮಹಾಪ್ರಭು. ಇದನ್ನು ಬಿಡಿಸಲು ನಾವು ಶಕ್ತರಾಗಿದ್ದೀವಿ ಎಂಬ ನಂಬಿಕೆ ನಮಗಿದೆ. ಕುಂತಿಸುತ್ತೋ ರಾವಣ ಕುಂಭಕರ್ಣ? ಇದೇ ನನ್ನ ಪ್ರಶ್ನೆ. ವಿದ್ವಾಂಸರೇ, ರಾವಣ ಕುಂಭಕರ್ಣನು ಕುಂತಿಸುತ್ತಳು ಹೇಗಾಗುತ್ತಾಳೆ ಮಹಾಪ್ರಭು? ಇದು ನಮಗೆ ತಿಳಿಯುತ್ತಿಲ್ಲ. ರಾಜನು ಸೇರಿಸಿ ಎಲ್ಲರೂ ತಲೆ ತಗ್ಗಿಸುತ್ತಾರೆ. ಅದೇ ವೇಳೆ ಕಾಳಿದಾಸನು ಸಭೆಗೆ ಬರುತ್ತಾನೆ. ಇದೇನು ಸದಾ ಜ್ಞಾನಾರ್ಜನೆ ಚರ್ಚೆಗಳಿಂದ ಕಂಗೊಳಿಸುತ್ತಿದ್ದ ಈ ಸಭೆ ಇಂದು ಮಂಕು ಬಡದ ಹಾಗೆ ಸ್ತಬ್ಧವಾಗಿದೆ. ಅದನ್ನು ನಾನು ಹೇಳುತ್ತೇನೆ. ನಾನು ಇಟ್ಟ ಪ್ರಶ್ನೆಯನ್ನು ಬಿಡಿಸಲಾಗದೆ ಇಡೀ ಭಾರತ ಖಂಡದಲ್ಲಿ ವಿದ್ವತ್ತನ್ನು ಮೆರೆದ ಈ ಸಭೆ ನನಗೆ ಶರಣಾಗಿದೆ. ಇವಾಗ ನಿಮ್ಮ ಸರದಿ. ನಿಮ್ಮಂತಹ ಮಹಾಪಂಡಿತರಿಗೆ ಶರಣಾಗಿ ಶಿಷ್ಯನಾಗಲು ನನಗೆ ಏನೂ ಅಭ್ಯಂತರವಿಲ್ಲ. ಆದರೆ ನಿಮ್ಮ ಪ್ರಶ್ನೆ ಇನ್ನೊಮ್ಮೆ ಕೇಳುವಿರಾ? ಕುಂತಿಸುತ್ತೋ ರಾವಣ ಕುಂಭಕರ್ಣ? ಇನ್ನೊಮ್ಮೆ ಕೇಳಿ. ಕುಂತಿಸುತ್ತೋ ರಾವಣ ಕುಂಭಕರ್ಣ? ಓಹೋ, ಇದು ಬಹಳ ಸುಲಭ. ಮಹಾರಾಜರೇ ಇದನ್ನು ಬಿಡಿಸಬಹುದು. ಮಹಾರಾಜನ ಬಿಡು, ನೀನೇ ಇದಕ್ಕೆ ಉತ್ತರ ಹೇಳು. ಕಾಪಾಂಡು ಪತ್ನಿ ಗೃಹಭೂಷಣಂ ಕಿಂ ಕೋ ರಾಮಶತ್ರು ಕಿಂ ಅಗಸ್ತ್ಯ ಜನ್ಮ ಕಃ ಸೂರ್ಯಪುತ್ರ ವಿಪರೀತ ಪೃಚ್ಛ ಕುಂತಿ ಸತೋ ರಾವಣ ಕುಂಭಕರ್ಣ. ಮಹಾರಾಜರೇ, ಪಾಂಡುವಿನ ಪತ್ನಿ ಯಾರು? ಕುಂತಿ. ಮನೆಗೆ ಭೂಷಣನಾರು? ಸುತ. ರಾಮನ ಶತ್ರು ಯಾರು? ರಾವಣ. ಅಗಸ್ತ್ಯರು ಹುಟ್ಟಿದ್ದು? ಕುಂಭ.
ಸೂರ್ಯನ ಪುತ್ರ ಯಾರು? ಕರ್ಣ. ಕುಂತಿಸುತ್ತೋ ರಾವಣ ಕುಂಭಕರ್ಣ. ಭಲೆ ಭಲೆ ಕಾಳಿದಾಸ, ಮೆಚ್ಚಿದೆ ನಿಮ್ಮ ಪಾಂಡಿತ್ಯವನ್ನು. ಅಸೂಯೆ, ಅಹಂಕಾರ, ಇದರಿಂದ ಯಾರು ಹಿರಿಯರಾಗುವುದಿಲ್ಲ. ನಿನ್ನ ಚತುರತೆಗೆ ನನ್ನ ನಮನಗಳು. ನಾನು ನಿನಗೆ ಶರಣಾದೆ. ಮಹಾಪಂಡಿತರೇ, ನೀವು ನನಗಿಂತ ಹಿರಿಯರು, ನೀವು ನಮಗೆ ಆಶೀರ್ವಾದಿಸಿ. ವಯಸ್ಸಿನಲ್ಲಿ ನಾನು ಹಿರಿಯ, ವಿದ್ವತ್ತಿನಲ್ಲಿ ಕಾಳಿದಾಸ ಹಿರಿಯ. ಕಾಳಿದಾಸನಂತಹ ಮಹಾಕವಿ ಹಿಂದೆಂದೂ ಇರಲಿಲ್ಲ, ಮುಂದೆಯೂ ಇರುವುದಿಲ್ಲ. ಕುರಿಯನ್ನು ಕಾಯುತ್ತಾ ಮುಗ್ಧನಾಗಿದ್ದ ವ್ಯಕ್ತಿಯು ದೇವಿ ಕಾಳಿಯ ಆಶೀರ್ವಾದ ಪಡೆದು ಕಾಳಿದಾಸನಾಗಿ ಅನೇಕ ಮರೆಯಲಾಗದ ಕೃತಿಗಳಾದ ಶಾಕುಂತಲ, ಕುಮಾರ ಸಂಭವ, ಶ್ಯಾಮಲ ದಂಡಕಂಗಳನ್ನು ರಚಿಸಿ ವಿಶ್ವವಿಖ್ಯಾತನಾಗುತ್ತಾನೆ. ಮುಂದೆ ವಿದ್ಯಾಧರೆಯು ಧಾರಾನಗರಕ್ಕೆ ಬಂದು ಕಾಳಿದಾಸನ ಜೊತೆ ಸೇರುತ್ತಾಳೆ. ಕಾಳಿದಾಸನ ಕಥೆಯು ದೇವರ ಆಶೀರ್ವಾದ ಹಾಗೂ ಸ್ವಪ್ರಯತ್ನದಿಂದ ಏನು ಬೇಕಾದರೂ ಸಾಧಿಸಬಹುದು ಎಂದು ತೋರಿಸುತ್ತದೆ. ಪಾತ್ರದ ಪರಿಚಯ. ರಾಜ ಹಾಗೂ ಭೋಜರಾಜನಾಗಿ ಮಯೂಖ್, ಮಂತ್ರಿ ಗುಣಸಾಗರ ಹಾಗೂ ಮಹಾಕವಿಯಾಗಿ ಕೃಷ್ಣ, ವಿದ್ಯಾಧರೆಯಾಗಿ ಪ್ರಿಯಾಂಕಾ, ಕಾಳಿದೇವಿಯಾಗಿ ಕೃತಿ, ಸಹಾಯಕ ಹಾಗೂ ಆಸ್ಥಾನ ಕವಿಯಾಗಿ ಕೃತಿಕ್, ಕಾಳಿದಾಸನಾಗಿ ಸಿದ್ಧಾಂತ್,